ಇದ್ದೀರಲ್ಲ, ನೀವೊಬ್ಬ ತಂದೆಯ ನನ್ನಿಂದಾಗಿಲ್ಲ, ನೀನೇ ಮಾಡ್ತೀನಿ. ನಾನೇನು ಮಾಡ್ತೀನಿ? ನಾನೇನು ಬಿಡ್ತೇನಾ? ಅಧಿಕಾರ ಹೋಗಿರುವ ಜೋಲಜಾಡು ಹೆಂಗಲು ಕೇಳು. ಕೈಗೆ ಬಳೆ ಕೊಟ್ಟು ಸೀರೆ ನೆಟ್ಟಿಕೊಂಡು ಅಡುಗೆ ಕೋಣೆಯಲ್ಲಿ ಹಾಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇರುವವಳು ಅಂತ ಭಾವಿಸಿಕೊಂಡಿದ್ದೀರಾ? ಎಲ್ಲ ಹೆಣ್ಮಕ್ಳ ಹಾಗೆ ನಾನೆಲ್ಲ. ಬಳೆ ಕೊಟ್ಟು ಕೂಡ ನಾನು ಹೆಣ್ಣಾಗಿದ್ದು ಕೂಡ ನಾನು ಹೆಣ್ಣಲ್ಲ. ಹೆಣ್ಮಾರಿನ ಸಾವಿರದಲ್ಲಿ ಒಂದು ಮಾತು ಹೇಳಿ. ಎಂತದ್ದು? ನೀನಿನ ಶತ್ರು ನೇರ ಸ್ವರ್ಗಕ್ಕೆ ಯಾಕದು? ಹೆಣ್ಣಲ್ಲ ನಾನು. ನೋಡು, ನಾನು ಹೆಣ್ಣಲ್ಲ, ನೀನು ಹೆಣ್ಣಲ್ಲ. ಅಂದ್ರೆ ನೀನು ಹೆಣ್ಣು ಪ್ರೇತ. ಪ್ರೇತದ ಹಾಗೆ ಕಾಣ್ತೇನೆ. ಅಯ್ಯೋ ದೇವ್ರಿ, ಮೊದಲು ಬೇಕಾದ ರೀತಿಯಲ್ಲಿ ಹೊಗಳ್ತಾ ಇದ್ದವರು ತಾವು ಇವತ್ತು ಪ್ರೇತದ ಹಾಗೆ ಕಾಣ್ತೇನೆ ನಾನು. ಏನು? ಕಪ್ಪೆ ಸೊಕ್ಕಿದ್ರೆ ಬಾವಿಯೊಳಗಿರುವುದಿಲ್ಲ, ಅದು ಖಂಡಿತ. ಹೆಣ್ಣು ಸೊಕ್ಕಿದ್ರೆ ಮನೆಯೊಳಗಿರುವುದಿಲ್ಲ. ಹಾಗೆ ಆಯ್ತು ನಿನ್ನ ಪರಿಸ್ಥಿತಿ. ಹೌದಾ? ಮನೆ ಯಜಮಾನರು ಹೌದಾ ಅಲ್ವಾ? ಒಬ್ಬ ಅರಸನಾದವ ಮನೆಯಲ್ಲಿ ಕುಳಿತು ಕೆಡಬಾರದು, ಹೊರಗಡೆ ಹೋಗಬೇಕು ಅಲ್ವಾ? ಹೆಣ್ಣಾದವಳು ಯಾವತ್ತೂ ಕೂಡ ಮನೆಯ ಮೆಟ್ಟಲನ್ನೇ ಇಳಿದು ಹೋಗಬಾರದು ಎನ್ನುವಂತ ಮಾತು ಕೂಡ ಉಂಟು. ಹೌದು, ಮನೆಯಲ್ಲೇ ಇದ್ದರದು ಭೂಷಣ ಎಂಬ ಹಾಗೆ. ಈ ಹೊತ್ತಿನಲ್ಲಿ ನಮ್ಮ ಮನೆಯಲ್ಲಿರುವಂತಹ ಗಂಡಸು ಒಂದು ಒತ್ತೆ ಕೋಳಿಯ ತರ ಹೇಗೆ ಮಾಡ್ತಾ ಉಂಟು. ಅದಕ್ಕೆ ಬೇಕಾಗಿ ಎಲ್ಲಿಯ ಗೆಳತಿಯನ್ನ ಗೌರವವನ್ನು ಉಳಿಸುವುದಕ್ಕೆ ಬೇಕಾಗಿ ಈ ಜ್ವಾಲೆ ಹೊರಟವಳು, ಈ ಜ್ವಾಲೆ ಹೊರಟವಳು. ಗೊತ್ತುಂಟಾ? ನಾನು ಹೋಗ್ತೇನೆ, ನಾನು ಹೋಗಿ ಹಾಗೆ ಬರುವುದಿಲ್ಲ. ಆ ಪಾತ್ರನೆ ಕೂಡಿ ಯುದ್ಧವನ್ನು ಮಾಡುತ್ತೇನೆ. ಯುದ್ಧವನ್ನು ಮಾಡಿ ನಿಮ್ಮ ಹಾಗೆ ಅಂದು ಬರುವುದು ಅಂತ ಭಾವಿಸಿಕೊಳ್ಳಿ. ಇಲ್ಲವೇ ಇಲ್ಲ. ನೀವು ಕೊಡುತ್ತಿರುವಂತಹ ಕಪ್ಪ ಕಾಣಿಕೆಯನ್ನು ಕೊಟ್ಟು ಸಂಜೆಯ ನಿಮ್ಮದು ಏನವರ ಬೆನ್ನ ಹಿಂದೆ ಹೋಗುದು ಅಂತ ಭಾವಿಸಿಕೊಂಡಿದ್ದೀರಾ? ನಿಮ್ಮಂತವರನ್ನು ಕಟ್ಟಿಕೊಂಡಿದ್ದೀರಿಲ್ಲ. ನನಗೆ ಹುಚ್ಚು, ನನಗೆ ಹುಚ್ಚು ಇಲ್ಲ ಅಂತಾದ್ರೆ ನಾನು ನೇರವಾಗಿ ಹೋಗ್ತೇನೆ, ಯುದ್ಧವನ್ನು ಮಾಡಿ ಆ ಪಾರ್ಥನನ್ನ ಕೊಂದೇ ನಿನ್ನ ಹೆಣವನ್ನು ಹೂತುಕೊಳ್ಳುವುದಕ್ಕಾಗಿ ನೀನೇ ಒಂದು ಹೊಂದವನ್ನು ತೋಡಿಕೊಳ್ತಿ ಅಂತ ಆದ್ರೆ ಅವಳಿಗೆ ಆಯ್ತಲ್ಲ, ಸತ್ತು ಹೋಗ್ಬೇಕಂತೆ ಇವರ ಬಾಯಿಂದ ಬಂದಂತಹ ಮಾತು. ಸಾಯ್ತೇನೆ, ಸಾಯ್ತೇನೆ, ಆದ್ರೆ ಇವರ ಕೈಯಾರೆ ನನ್ನನ್ನು ಕೊಳ್ಬೇಕಿರು. ಯಾಕೆಂತ ಹೇಳಿದ್ರೆ ನನಗೆ ಸ್ವಲ್ಪ ಸುಖವಾದ ಸಿಗ್ತದೆ. ಕಟ್ಟಿದಂತಹ ಕರಿಮಣಿಗೆಲ್ಲ ಇದಕ್ಕೆ ಬೇಕಾಗಿ ಯಾಕೋ ಏನು ಇನ್ನು ಒಡೆಯ ಮೇಲೆ ಬಂಗಾರದ ಮೇಲೆ ಆಸೆ ಇರ್ತಾರೆ ಅಂತ ಭಾವಿಸ್ಕೊಂಡೆ. ಅದೊಂದು ನನ್ನ ಬಿಟ್ಟೆ ಹೋದ್ರು, ಇನ್ನೆಂದು ಮುಖಕ್ಕೆ ಸಿಡಿದ್ದು ಏನೇ ಇರಲಿ. ಹಾಗಿದ್ರೆ ಇತ್ತ ಗಂಡನ ಮನೆ ಇಲ್ಲ, ಗಂಡನ ಮನೆಗೆ ಹೋಗುವಂತಹ ಸ್ಥಿತಿಯಲ್ಲಿ ಗತಿಯಲ್ಲಿ ನಾನಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಮುಖ ಉಂಟು, ನನಗೆ ಮೂಗುಂಟು. ನಾನು ಮೂಗಿನ ನೇರಕ್ಕೆ ನಡ್ಕೊಂಡು ಹೋಗುವುದು. ಗಂಡನ ಗೌರವವನ್ನು ತೋರಿಸುವುದಕ್ಕೆ ಬೇಕಾಗಿ ಇಲ್ಲಿಂದ ನಾನು ಇಳಿದು ಹೋಗುತ್ತಾ ಇದ್ದೇನೆ. ನನ್ನ ಮಗನ ಪ್ರವೀರನು ಅವನಿಗೆ ಶಾಂತಿ ದೊರಕಬೇಕು, ಅವನಿಗೆ ಮೋಕ್ಷ ಸಿಗಬೇಕು ಎನ್ನುವಂತಹ ಕಾರಣದಿಂದ ಭಾರತದಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ ಜ್ವಾಲೆ ಇಳಿದು ಹೋಗ್ತಾ ಇದ್ದಾನೆ. ಜ್ವಾಲೆ ಇಳಿದು ಹೋಗ್ತಾ ಇದ್ದಾನೆ. ಜ್ವಾಲೆ ಇಳಿದು ಹೋಗ್ತಾ ಇದ್ದಾನೆ.